ನಾನು ನಾಗೇಂದ್ರ ಬಾಬು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಟ್ಟಿದ್ದಾರೆ. ಕಾರಣ ಪುನರ್ರಚನೆಗೆ ಹೈಕಮಾಂಡ್ ಸಜ್ಜಾಗಿದೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಭೇಟಿ ವೇಳೆ ವಿಷಯ ಪ್ರಸ್ತಾಪ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ಕೆಪಿಸಿಸಿ ಪುನರ್ರಚನೆ ಮಾಡಬೇಕು, ದೆಹಲಿಗೆ ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಬಣದ ಸಚಿವರ ಒತ್ತಡಕ್ಕೆ ಮಣಿದು ಪುನರ್ರಚನೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಕಾಂಗ್ರೆಸ್ ಪರದಲ್ಲಿ? ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ದೆಹಲಿಗೆ ಬನ್ನಿ, ಕೆಪಿಸಿಸಿ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾಗ್ಬೋದು ಮುಂದಿನ ದಿನದಲ್ಲಿ? ಕಾಂಗ್ರೆಸ್ ಪರದಲ್ಲಿ ಏನಾಗ್ತಾ ಇದೆ? ನಾಗೇಂದ್ರ ಬಾಬು, ನೀವೊಂದು ಗಮನಿಸಿರಬಹುದು, ಪದೇ ಪದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಅಥವಾ ಎಐಸಿಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ರು ಹೊರತು ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 3 ತಿಂಗಳಿಂದ ಖರ್ಗೆ ಅವರನ್ನ ಭೇಟಿ ಆಗಿರಲಿಲ್ಲ. ಹೀಗಾಗಿ ಬಹಳ ಕುತೂಹಲ ಮುರಳಿಸ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಅವರೇ ನಾಯಕರೇ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಇವತ್ತು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಮತ್ತು ಅರ್ಧ ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಕ್ಲೋಸ್ ಡೋರ್ ಮೀಟಿಂಗ್ ಇದೆಯಲ್ಲ, ಅದು ಬಹಳ ಗಂಭೀರವಾದಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಹನಿ ಟ್ರಾಪ್ ಇರಬಹುದು, ಮತ್ತೊಂದಷ್ಟು ವಿಚಾರಗಳು ಬಹುತೇಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಕೆಪಿಸಿಸಿ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದಷ್ಟು ಒತ್ತಡ ಈ ಹಿಂದಿನಿಂದ ಏನಿತ್ತು ಅದಕ್ಕೆ ಒಂದಷ್ಟು ಈಗ ಪೂರಕವಾದಂತಹ ಬೆಂಬಲ ಸಿಕ್ಕಂತೆ ಹೈಕಮಾಂಡ್ ನಿಂದ ಕಾಣಿಸ್ತಾ ಇದೆ. ಯಾಕಂದ್ರೆ ಭೇಟಿ ವೇಳೆ ಒಂದಷ್ಟು ಮಾಹಿತಿಯನ್ನ ಖರ್ಗೆ ಅವರು ಕೊಟ್ಟು ಹೋಗಿರ್ತಕ್ಕಂಥದ್ದು. ನೀವು ಶೀಘ್ರವಾಗಿ ದೆಹಲಿಗೆ ಬನ್ನಿ, ದೆಹಲಿಗೆ ಬಂದ ನಂತರದಲ್ಲಿ ನಾವು ಒಂದಷ್ಟು ಚರ್ಚೆ ಮಾಡುವುದು ಬಾಕಿ ಇದೆ. ಹೈಕಮಾಂಡ್ ಏನು ಕೆಪಿಸಿಸಿ ಪುನರ್ರಚನೆ ಆಗಬೇಕಾಗಿದೆ, ಎಲ್ಲ ಪುನರ್ರಚನೆ ಸಂಬಂಧವಾಗಿ ಒಂದಷ್ಟು ಮಾತುಕತೆಯನ್ನ ಮಾಡೋದು ಬಾಕಿ ಇದೆ. ಹಾಗಾಗಿ ನೀವು ಶೀಘ್ರವಾಗಿ ಬನ್ನಿ ಅನ್ನುವಂಥದ್ದು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಬಣ ಬಹಳ ಪಟ್ಟು ಹಿಡ್ಕೊಂಡು ಕೂತಿತ್ತು, ಯಾವುದೇ ಕಾರಣಕ್ಕೂ ಕೂಡ ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಈಗ ಹೈಕಮಾಂಡ್ನೇ ಒಲವು ತೋರಿಸಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಬಂದು ನೀವು ದೆಹಲಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಹನಿ ಟ್ರಾಪ್ ಪ್ರಕರಣದ ಸಂಬಂಧವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೈಕಮಾಂಡ್ ನಾಯಕರು ಸಲಹೆ ಸೂಚನೆಗಳನ್ನು ಕೊಟ್ಟೋಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಮತ್ತು ರಾಜಣ್ಣ ಅವರು ಏನು ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣವೇ ಇದನ್ನ ಒಂದಷ್ಟು ತನಿಖೆಗೆ ವಹಿಸಿ ಅನ್ನುವಂಥದ್ದು ಒಂದಷ್ಟು ಸೂಚನೆ ಕೊಟ್ಟೋಗಿದೆ. ಹೀಗಾಗಿ ಇವತ್ತು ಖರ್ಗೆ ಅವರು ಮತ್ತು ಸಿಎಂ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಭೇಟಿ ಏನಿದೆಯಲ್ಲ ಬಹಳ ಒಂದಷ್ಟು ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಬೆಳವಣಿಗೆಗಳಿಗೆ ಕಾರಣೀಭೂತ ಆಗಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೇಳ್ತಾ ಇದ್ರು. ಆದಷ್ಟು ನಾನು ನಾಗೇಂದ್ರ ಬಾಬು. ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಟ್ಟಿದ್ದಾರೆ. ಕಾರಣ ಪುನರ್ರಚನೆಗೆ ಹೈಕಮಾಂಡ್ ಸಜ್ಜಾಗಿದೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಭೇಟಿ ವೇಳೆ ವಿಷಯ ಪ್ರಸ್ತಾಪ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ಕೆಪಿಸಿಸಿ ಪುನರ್ರಚನೆ ಮಾಡಬೇಕು, ದೆಹಲಿಗೆ ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಬಣದ ಸಚಿವರ ಒತ್ತಡಕ್ಕೆ ಮಣಿದು ಪುನರ್ರಚನೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಕಾಂಗ್ರೆಸ್ ಪರದಲ್ಲಿ? ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ದೆಹಲಿಗೆ ಬನ್ನಿ, ಕೆಪಿಸಿಸಿ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾಗ್ಬೋದು ಮುಂದಿನ ದಿನದಲ್ಲಿ? ಕಾಂಗ್ರೆಸ್ ಪರದಲ್ಲಿ ಏನಾಗ್ತಾ ಇದೆ?
ನಾಗೇಂದ್ರ ಬಾಬು, ನೀವೊಂದು ಗಮನಿಸಿರಬಹುದು, ಪದೇ ಪದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಅಥವಾ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ರು ಹೊರತು ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 3 ತಿಂಗಳಿಂದ ಖರ್ಗೆ ಅವರನ್ನ ಭೇಟಿ ಆಗಿರಲಿಲ್ಲ. ಹೀಗಾಗಿ ಬಹಳ ಕುತೂಹಲ ಮುರಳಿಸ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಅವರೇ ನಾಯಕರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಇವತ್ತು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಮತ್ತು ಅರ್ಧ ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಕ್ಲೋಸ್ ಡೋರ್ ಮೀಟಿಂಗ್ ಇದೆಲ್ಲ, ಅದು ಬಹಳ ಗಂಭೀರವಾದಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಹನಿ ಟ್ರಾಪ್ ಇರಬಹುದು, ಮತ್ತೊಂದಷ್ಟು ವಿಚಾರಗಳು ಬಹುತೇಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಕೆಪಿಸಿಸಿ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದಷ್ಟು ಒತ್ತಡ ಈ ಹಿಂದಿನಿಂದ ಏನಿತ್ತು ಅದಕ್ಕೆ ಒಂದಷ್ಟು ಈಗ ಪೂರಕವಾದಂತಹ ಬೆಂಬಲ ಸಿಕ್ಕಂತೆ ಹೈಕಮಾಂಡ್ ನಿಂದ ಕಾಣಿಸ್ತಾ ಇದೆ. ಯಾಕಂದ್ರೆ ಭೇಟಿ ವೇಳೆ ಒಂದಷ್ಟು ಮಾಹಿತಿಯನ್ನ ಖರ್ಗೆ ಅವರು ಕೊಟ್ಟು ಹೋಗಿರ್ತಕ್ಕಂಥದ್ದು. ನೀವು ಶೀಘ್ರವಾಗಿ ದೆಹಲಿಗೆ ಬನ್ನಿ, ದೆಹಲಿಗೆ ಬಂದ ನಂತರದಲ್ಲಿ ನಾವು ಒಂದಷ್ಟು ಚರ್ಚೆ ಮಾಡುವುದು ಬಾಕಿ ಇದೆ. ಹೈಕಮಾಂಡ್ ಏನು ಕೆಪಿಸಿಸಿ ಪುನರ್ರಚನೆ ಆಗಬೇಕಾಗಿದೆ, ಪುನರ್ರಚನೆ ಸಂಬಂಧವಾಗಿ ಒಂದಷ್ಟು ಮಾತುಕತೆಯನ್ನ ಮಾಡೋದು ಬಾಕಿ ಇದೆ. ಹಾಗಾಗಿ ನೀವು ಶೀಘ್ರವಾಗಿ ಬನ್ನಿ ಅನ್ನುವಂಥದ್ದು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಬಣ ಬಹಳ ಪಟ್ಟು ಹಿಡ್ಕೊಂಡು ಕೂತಿತ್ತು, ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಈಗ ಹೈಕಮಾಂಡ್ನೇ ಒಲವು ತೋರಿಸಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಬಂದು ನೀವು ದೆಹಲಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಹನಿ ಟ್ರಾಪ್ ಪ್ರಕರಣದ ಸಂಬಂಧವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೈಕಮಾಂಡ್ ನಾಯಕರು ಸಲಹೆ ಸೂಚನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಮತ್ತು ರಾಜಣ್ಣ ಅವರು ಏನು ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣವೇ ಇದನ್ನ ಒಂದಷ್ಟು ತನಿಖೆಗೆ ವಹಿಸಿ ಅನ್ನುವಂಥದ್ದು ಒಂದಷ್ಟು ಸೂಚನೆ ಕೊಟ್ಟೋಗಿದೆ. ಹೀಗಾಗಿ ಇವತ್ತು ಖರ್ಗೆ ಅವರು ಮತ್ತು ಸಿಎಂ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಭೇಟಿ ಏನಿದೆಯಲ್ಲ ಬಹಳ ಒಂದಷ್ಟು ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಬೆಳವಣಿಗೆಗಳಿಗೆ ಕಾರಣೀಭೂತ ಆಗಲಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೇಳ್ತಾ ಇದ್ರು, ಆದಷ್ಟು ನಾನು ನಾಗೇಂದ್ರ ಬಾಬು ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇವತ್ತು ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ಆದಷ್ಟು ಬೇಗ ದೆಹಲಿಗೆ ಬನ್ನಿ ಅಂತೇಳಿ ಬುಲಾವ್ ಕೊಟ್ಟಿದ್ದಾರೆ. ಕಾರಣ ಪುನರ್ರಚನೆಗೆ ಹೈಕಮಾಂಡ್ ಸಜ್ಜಾಗಿದೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಸಿದ್ದರಾಮಯ್ಯ ಭೇಟಿ ವೇಳೆ ವಿಷಯ ಪ್ರಸ್ತಾಪ ಮಾಡಿದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ಕೆಪಿಸಿಸಿ ಪುನರ್ರಚನೆ ಮಾಡಬೇಕು, ದೆಹಲಿಗೆ ಬನ್ನಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಶೀಘ್ರದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳುವ ಸಾಧ್ಯತೆ ಇದೆ. ಸಿಎಂ ಬಣದ ಸಚಿವರ ಒತ್ತಡಕ್ಕೆ ಮಣಿದು ಪುನರ್ರಚನೆ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಉದ್ಭವ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಾಗ್ತಾ ಇದೆ ಕಾಂಗ್ರೆಸ್ ಪಳದಲ್ಲಿ? ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆದಷ್ಟು ಬೇಗ ದೆಹಲಿಗೆ ಬನ್ನಿ, ಕೆಪಿಸಿಸಿ ಪುನರ್ರಚನೆ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾಗ್ಬೋದು ಮುಂದಿನ ದಿನದಲ್ಲಿ? ಕಾಂಗ್ರೆಸ್ ಪಳದಲ್ಲಿ ಏನಾಗ್ತಾ ಇದೆ? ನಾಗೇಂದ್ರ ಬಾಬು, ನೀವೊಂದು ಗಮನಿಸಿರಬಹುದು, ಪದೇ ಪದೇ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರನ್ನ ಅಥವಾ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ರು ಹೊರತು ಸಿಎಂ ಸಿದ್ದರಾಮಯ್ಯ ಅವರು ಕಳೆದ 3 ತಿಂಗಳಿಂದ ಖರ್ಗೆ ಅವರನ್ನ ಭೇಟಿ ಆಗಿರಲಿಲ್ಲ. ಹೀಗಾಗಿ ಬಹಳ ಕುತೂಹಲ ಮುರಳಿಸ್ತಾ ಇರ್ತಕ್ಕಂಥದ್ದು ಹೈಕಮಾಂಡ್ ಅವರೇ ನಾಯಕರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಇವತ್ತು ಬಂದು ಭೇಟಿ ಮಾಡಿರ್ತಕ್ಕಂಥದ್ದು ಮತ್ತು ಅರ್ಧ ಗಂಟೆಗೆ ಹೆಚ್ಚು ಕಾಲ ಚರ್ಚೆ ಮಾಡಿರ್ತಕ್ಕಂಥದ್ದು. ಕ್ಲೋಸ್ ಡೋರ್ ಮೀಟಿಂಗ್ ಇದೆಲ್ಲ, ಅದು ಬಹಳ ಗಂಭೀರವಾದಂತಹ ಒಂದಷ್ಟು ವಿಚಾರಗಳು ಚರ್ಚೆ ಆಗಿರ್ತಕ್ಕಂಥದ್ದು. ಒಂದು ಹನಿ ಟ್ರಾಪ್ ಇರಬಹುದು, ಮತ್ತೊಂದಷ್ಟು ವಿಚಾರಗಳು ಬಹುತೇಕವಾಗಿ ಚರ್ಚೆ ಆಗಿರ್ತಕ್ಕಂಥದ್ದು. ಇದರ ಜೊತೆಗೆ ಪಕ್ಷ ಸಂಘಟನೆ ಇರಬಹುದು, ಜೊತೆಗೆ ಕೆಪಿಸಿಸಿ ಪುನರ್ರಚನೆ ಆಗಬೇಕು ಅನ್ನುವಂತ ಒಂದಷ್ಟು ಒತ್ತಡ ಈ ಹಿಂದಿನಿಂದ ಏನಿತ್ತು ಅದಕ್ಕೆ ಒಂದಷ್ಟು ಈಗ ಪೂರಕವಾದಂತಹ ಬೆಂಬಲ ಸಿಕ್ಕಂತೆ ಹೈಕಮಾಂಡ್ ನಿಂದ ಕಾಣಿಸ್ತಾ ಇದೆ. ಯಾಕಂದ್ರೆ ಭೇಟಿ ವೇಳೆ ಒಂದಷ್ಟು ಮಾಹಿತಿಯನ್ನ ಖರ್ಗೆ ಅವರು ಕೊಟ್ಟು ಹೋಗಿರ್ತಕ್ಕಂಥದ್ದು. ನೀವು ಶೀಘ್ರವಾಗಿ ದೆಹಲಿಗೆ ಬನ್ನಿ, ದೆಹಲಿಗೆ ಬಂದ ನಂತರದಲ್ಲಿ ನಾವು ಒಂದಷ್ಟು ಚರ್ಚೆ ಮಾಡುವುದು ಬಾಕಿ ಇದೆ. ಹೈಕಮಾಂಡ್ ಏನು ಕೆಪಿಸಿಸಿ ಪುನರ್ರಚನೆ ಆಗಬೇಕಾಗಿದೆ, ಪುನರ್ರಚನೆ ಸಂಬಂಧವಾಗಿ ಒಂದಷ್ಟು ಮಾತುಕತೆಯನ್ನ ಮಾಡೋದು ಬಾಕಿ ಇದೆ. ಹಾಗಾಗಿ ನೀವು ಶೀಘ್ರವಾಗಿ ಬನ್ನಿ ಅನ್ನುವಂಥದ್ದು. ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ಬಣ ಬಹಳ ಪಟ್ಟು ಹಿಡ್ಕೊಂಡು ಕೂತಿತ್ತು, ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿಬಾರದು ಅನ್ನುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ಈಗ ಹೈಕಮಾಂಡ್ನೇ ಒಲವು ತೋರಿಸಿರ್ತಕ್ಕಂಥದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಹುಡುಕೊಂಡು ಬಂದು ನೀವು ದೆಹಲಿಗೆ ಬನ್ನಿ ಅಂತ ಆಹ್ವಾನ ಕೊಟ್ಟಿರ್ತಕ್ಕಂಥದ್ದು. ಇದರ ಜೊತೆಗೆ ಹನಿ ಟ್ರಾಪ್ ಪ್ರಕರಣದ ಸಂಬಂಧವಾಗಿ ಒಂದಷ್ಟು ಸೂಕ್ಷ್ಮ ವಿಚಾರಗಳನ್ನ ಹೈಕಮಾಂಡ್ ನಾಯಕರು ಸಲಹೆ ಸೂಚನೆಗಳನ್ನು ಕೊಟ್ಟೋಗಿರ್ತಕ್ಕಂಥದ್ದು. ಸರ್ಕಾರಕ್ಕೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಆಗದ ರೀತಿಯಲ್ಲಿ ಹ್ಯಾಂಡಲ್ ಮಾಡಿ
ಅನ್ನುವಂಥದ್ದು ಮತ್ತು ರಾಜಣ್ಣ ಅವರು ಏನು ದೂರು ಕೊಡ್ತಾರೆ, ದೂರು ಕೊಟ್ಟ ತಕ್ಷಣವೇ ಇದನ್ನ ಒಂದಷ್ಟು ತನಿಖೆಗೆ ವಹಿಸಿ ಅನ್ನುವಂಥದ್ದು ಒಂದಷ್ಟು ಸೂಚನೆ ಕೊಟ್ಟೋಗಿದೆ. ಹೀಗಾಗಿ ಇವತ್ತು ಖರ್ಗೆ ಅವರು ಮತ್ತು ಸಿಎಂ ಅವರ ಭೇಟಿ ಬಹಳ ಮಹತ್ವವನ್ನು ಪಡೆದಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಭೇಟಿ ಏನಿದೆಯಲ್ಲ ಬಹಳ ಒಂದಷ್ಟು ಪಕ್ಷದ ಬೆಳವಣಿಗೆ ಮತ್ತು ಸರ್ಕಾರದ ಬೆಳವಣಿಗೆಗಳಿಗೆ ಕಾರಣೀಭೂತ ಆಗಲಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೇಳ್ತಾ ಇದ್ರು, ಆದಷ್ಟು